ಮುರುಡೇಶ್ವರ ದೇವಸ್ಥಾನ. ಮುರುಡೇಶ್ವರ ದೇವಾಲಯವು ಪುರಾತನ ಕಾಲಕ್ಕೆ ಸೇರಿದ್ದರೂ ಸಾಕಷ್ಟು ಸಮಕಾಲೀನವಾಗಿ ಕಾಣುವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಭಗವಾನ್ ಶಿವನ ರೂಪಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಮುರುಡೇಶ್ವರನನ್ನು ಪೂಜಿಸಲು ಸಮರ್ಪಿಸಲಾಗಿದೆ. ಈ ದೇವಾಲಯವು ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿದೆ. ದೇವಾಲಯವು ಒಂದು ಹಿಡಿತವನ್ನು ಹೊಂದಿದೆ ಎಂದರೆ ಅದು 3 ಕಡೆಯಿಂದ ಅರಬ್ಬಿ ಸಮುದ್ರದಿಂದ ಆವೃತವಾಗಿದೆ ಮತ್ತು ದೇವಾಲಯದ ಆವರಣವು 20 ಅಂತಸ್ತಿನ ಗೋಪುರದಿಂದ ಪ್ರಾರಂಭವಾಗುತ್ತದೆ. ಅದಲ್ಲದೆ ಇದು ಹೆಚ್ಚು ಮೋಡಿಮಾಡುವ ವಿಷಯವೆಂದರೆ ಶಿವನ ಬೃಹತ್ ಪ್ರತಿಮೆಯ ಸ್ಥಳ. ಇದು ಭಾರತದ 2ನೇ ಅತಿದೊಡ್ಡ ಶಿವನ ಪ್ರತಿಮೆಯಾಗಿದೆ. ದೇವಾಲಯದ ಸಂಕೀರ್ಣದ ಪ್ರವೇಶದಲ್ಲಿರುವ 20 ಅಂತಸ್ತಿನ ಗೋಪುರವು ಸುಮಾರು 237.5 ಅಡಿ ಎತ್ತರವನ್ನು ಹೊಂದಿದೆ ಮತ್ತು ಇದನ್ನು ರಾಜ ಗೋಪುರ ಎಂದು ಕರೆಯಲಾಗುತ್ತದೆ. ಕಂದುಕ ಎಂಬ ಸಣ್ಣ ಬೆಟ್ಟದ ಮೇಲೆ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಭಕ್ತರ ಅನುಕೂಲಕ್ಕಾಗಿ ಬೆಟ್ಟದ ತುದಿ ಮತ್ತು ಗೋಪುರದ ತುದಿಗೆ ಕೊಂಡೊಯ್ಯುವ ಪಟ್ಟಿಯನ್ನು ನಿರ್ಮಿಸಲಾಗಿದೆ. ದೇವಾಲಯದ ಅತ್ಯಂತ ರೋಮಾಂಚನಕಾರಿ ವಿಷಯವೆಂದರೆ ಶಿವನ ಪ್ರತಿಮೆಯ ರಮಣೀಯ ನೋಟ ಮತ್ತು ಸಮುದ್ರ ತೀರದ ಉಸಿರು ನೋಟ. ದೇವಾಲಯದ ಬುಡದಲ್ಲಿ ಶ್ರೀರಾಮೇಶ್ವರನಿಗೆ ಅರ್ಪಿತವಾದ ದೇವಾಲಯವಿದೆ. ಭಗವಾನ್ ಶಿವನ ವಿಗ್ರಹದ ಪಕ್ಕದಲ್ಲಿ ಶನೀಶ್ವರನಿಗೆ ಅರ್ಪಿತವಾದ ಗುಡಿಯೂ ಇದೆ ಮತ್ತು ಶಿವನ ವಿಗ್ರಹದ ಕೆಳಗೆ ಒಂದು ಸಣ್ಣ ಗುಹೆಯಿದೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ 2 ಆನೆಗಳ ಪ್ರತಿಮೆಗಳು ದೇವಾಲಯಕ್ಕೆ ಕಾವಲುಗಾರನಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ನಂಬಲಾಗಿದೆ. ದೇವಾಲಯದ ಆವರಣದೊಳಗೆ ಶಿವನು ಅರ್ಜುನನಿಗೆ ಗೀತಾವನ್ನು ಕಲಿಸುವ ಚಿತ್ರಣವಿದೆ ಮತ್ತು ಅದರ ಜೊತೆಗೆ ರಾವಣನು ಗಣೇಶನಿಗೆ ಆತ್ಮಲಿಂಗವನ್ನು ನೀಡುವ ಚಿತ್ರಣವಿದೆ. ಈಗಲೂ ಅದೇ ಹಳೆಯ ಪರಿಮಳವನ್ನು ಹೊಂದಿರುವ ತತ್ವ ಗರ್ಭಗುಡಿಯನ್ನು ಹೊರತುಪಡಿಸಿ ಇಡೀ ದೇವಾಲಯವನ್ನು ಸಮಕಾಲೀನ ಶೈಲಿಯಲ್ಲಿ ಪರಿವರ್ತಿಸಲಾಗಿದೆ. ಸಮಕಾಲೀನ ದೇವಾಲಯವನ್ನು ಲೋಕೋಪಕಾರಿ ಮತ್ತು ಉದ್ಯಮಿ ಆರ್.ಎನ್. ಶೆಟ್ಟಿ ನಿರ್ಮಿಸಿದ್ದಾರೆ. ದೇವಾಲಯದ ಮಹತ್ವ. ಶಿವನು ರಾವಣನಿಗೆ ತನ್ನ ತಪಸ್ಸಿಗೆ ಉಡುಗೊರೆಯಾಗಿ ಆತ್ಮಲಿಂಗವನ್ನು ನೀಡಿದ್ದಾನೆ ಎಂದು ನಂಬಲಾಗಿದೆ. ಇದು ಮೂಲತಃ ಶಿವನ ಹೃದಯದಲ್ಲಿದೆ. ದೇವಾಲಯವು ಆತ್ಮಲಿಂಗವನ್ನು ಆವರಿಸಿರುವ ಬಟ್ಟೆಯನ್ನು ಒಳಗೊಂಡಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಎಲ್ಲಾ ದೇವರುಗಳು ಶಿವನನ್ನು ಆರಾಧಿಸಿದ ನಂತರ ಅಜೇಯತೆ ಮತ್ತು ಮರಣವನ್ನು ಪಡೆದರು ಎಂದು ಹೇಳಲಾಗುತ್ತದೆ. ಕರ್ನಾಟಕವು ಭಗವಾನ್ ಶಿವನ ಪಂಚಕ್ಷೇತ್ರವನ್ನು ಹೊಂದಿದೆ ಎಂದು ನಂಬಲಾಗಿದೆ ಮತ್ತು ಮುರುಡೇಶ್ವರ ದೇವಾಲಯವು ರಾಜ್ಯದ ಪಂಚಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತು 4 ಧರ್ಮಸ್ಥಳ, ನಂಜನಗೂಡು, ಗೋಕರ್ಣ ಮತ್ತು ಧಾರೇಶ್ವರ. ದೇವಾಲಯದ ಅತ್ಯಂತ ಗಮನ ಸೆಳೆಯುವ ಪ್ರಮುಖ ಅಂಶವೆಂದರೆ ಶಿವನ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಸೂರ್ಯನ ಕಿರಣಗಳು ಮೊದಲು ಶಿವನ ಪ್ರತಿಮೆಯ ಮೇಲೆ ಬೀಳುತ್ತವೆ. ಮುರುಡೇಶ್ವರ ದೇವಾಲಯದಲ್ಲಿರುವ ಈ ಶಿವನ ಪ್ರತಿಮೆಯು ಶಿವನ 2ನೇ ಅತಿ ದೊಡ್ಡ ಪ್ರತಿಮೆಯಾಗಿದೆ. ನೇಪಾಳದಲ್ಲಿರುವ ಕೈಲಾಸನಾಥ ಮಹಾದೇವ ಪ್ರತಿಮೆ ಅತಿ ದೊಡ್ಡದು. ದೇವಾಲಯದ ಮುಖ್ಯ ದೇಗುಲದ ಒಳಗೆ ಒಂದು ಆಳವಿದೆ. ಇದು ದೇವಾಲಯವನ್ನು ನಿರ್ಮಿಸಿದಾಗ ಅದು ಸುಟ್ಟುಹೋದ ರೀತಿಯಲ್ಲಿ ಉರಿಯುತ್ತಿದೆ ಎಂದು ನಂಬಲಾಗಿದೆ. ಸಮೃದ್ಧಿ ಮತ್ತು ಅದೃಷ್ಟಕ್ಕಾಗಿ ದೇವರ ಆಶೀರ್ವಾದವನ್ನು ಪಡೆಯುವ ಸಲುವಾಗಿ ಜನರು ಉರಿಯುತ್ತಿರುವ ಆಳಕ್ಕೆ ಎಣ್ಣೆಯನ್ನು ಸುರಿಯುತ್ತಾರೆ ಮತ್ತು ಎಣ್ಣೆಯಲ್ಲಿ ತಮ್ಮ ಚಿತ್ರವನ್ನು ನೋಡುತ್ತಾರೆ. ಪ್ರವೇಶದ್ವಾರದಲ್ಲಿರುವ ದೈತ್ಯಾಕಾರದ ಗೋಪುರವು ಪ್ರಪಂಚದ ಎಲ್ಲಾ ಗೋಪುರಗಳಲ್ಲಿ 2ನೇಯದು ಎಂದು ನಂಬಲಾಗಿದೆ ಮತ್ತು 237.5 ಅಡಿ ಎತ್ತರವನ್ನು ಹೊಂದಿದೆ ಮತ್ತು ಎತ್ತರದ ಗೋಪುರವು ತಮಿಳುನಾಡಿನ ಶ್ರೀರಂಗಂ ದೇವಸ್ಥಾನದಲ್ಲಿದೆ. ದೇವಾಲಯವು ಅದರ ಪ್ರಾಮುಖ್ಯತೆಗೆ ಅನುಗುಣವಾಗಿ ಹೆಸರಿಸಲ್ಪಟ್ಟಿದೆ. ಮುರುಡೇಶ್ವರವು ಶಿವನನ್ನು ಸೂಚಿಸುತ್ತದೆ. ದೇವಾಲಯದ ಕುತೂಹಲಕಾರಿ ಕಥೆಯನ್ನು ರಾಮಾಯಣದ ಕಿವಿಗೆ ಜೋಡಿಸಲಾಗಿದೆ. ಆತ್ಮಲಿಂಗಕ್ಕೆ ಅರ್ಪಿತವಾದ ತಪಸ್ಸಿನ ಪರಿಣಾಮವಾಗಿ ಶಿವನು ಹಿಂದೂ ದೇವರುಗಳಿಗೆ ಅಜೇಯ ಮತ್ತು ಅಮರತ್ವದ ಶಕ್ತಿಯನ್ನು ನೀಡಿದನು. ಪರಿಣಾಮವಾಗಿ ಲಂಕಾದ ರಾಜ ರಾವಣನು ಅಜೇಯತೆ ಮತ್ತು ಅಮರತ್ವವನ್ನು ಪಡೆಯಲು ಶಿವನನ್ನು ಪೂಜಿಸುವ ಮೂಲಕ ಆತನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದನು. ರಾವಣನ ಭಕ್ತಿಯನ್ನು ನೋಡಿದ ನಂತರ ಭಗವಾನ್ ಶಿವನು ರಾವಣನ ಮುಂದೆ ಕಾಣಿಸಿಕೊಂಡಾಗ ಮತ್ತು ಅವನು ರಾವಣನನ್ನು ತನಗೆ ಬೇಕಾದುದನ್ನು ಹೇಳಲು ಕೇಳಿದಾಗ ರಾವಣನು ನಂತರ ಪಾರ್ವತಿ ದೇವಿಯನ್ನು ಕೇಳುತ್ತಾನೆ ಮತ್ತು ಭಗವಂತ ಪಾರ್ವತಿಯನ್ನು ರಾವಣನಿಗೆ ನೀಡುತ್ತಾನೆ. ಲಂಕೆಗೆ ಹೋಗುವ ದಾರಿಯಲ್ಲಿ ನಾರದ ಮುನಿಯು ತನ್ನೊಂದಿಗೆ ಇದ್ದವರು ಪಾರ್ವತಿ ಅಲ್ಲ ಮತ್ತು ನಿಜವಾದ ಪಾರ್ವತಿ ಪಾತಾಳದಲ್ಲಿದೆ ಎಂದು ನಂಬುವಂತೆ ಅವನನ್ನು ವಂಚಿಸುತ್ತಾರೆ. ಪರಿಣಾಮವಾಗಿ ರಾವಣನು ಪಾತಾಳಕ್ಕೆ ಹೋಗಿ ನಿಜವಾದ ಪಾರ್ವತಿ ಎಂದು ನಂಬಿದ ರಾಜನ ಮಗಳನ್ನು ಮದುವೆಯಾದನು.
ತಾನು ನಾರಾಯಣನಿಂದ ಮೋಸಗೊಂಡಿದ್ದೇನೆ ಎಂದು ತಿಳಿದ ನಂತರ ಅವನು ಮತ್ತೆ ಧ್ಯಾನ ಮಾಡಲು ಕುಳಿತುಕೊಳ್ಳುತ್ತಾನೆ. ಅದರ ಪರಿಣಾಮವಾಗಿ ಶಿವನು ಕಾಣಿಸಿಕೊಳ್ಳುತ್ತಾನೆ. ಈ ಬಾರಿ ಅವರು ತನಗೆ ಪವಿತ್ರ ಆತ್ಮಲಿಂಗವನ್ನು ಅನುಗ್ರಹಿಸುವಂತೆ ಶಿವನನ್ನು ಕೇಳಿಕೊಂಡನು ಮತ್ತು ಶಿವನು ಅವನ ಬೇಡಿಕೆಯನ್ನು ಒಪ್ಪಿಕೊಂಡನು. ಅವನಿಗೆ ಲಿಂಗವನ್ನು ಕೊಟ್ಟನು. ಆದರೆ ಈ ಲಿಂಗವನ್ನು ಎಂದಾದರೂ ನೆಲದ ಮೇಲೆ ಇಟ್ಟರೆ ಅದರ ಎಲ್ಲಾ ಶಕ್ತಿಗಳು ಶಿವನಿಗೆ ಮರಳಿ ಬರುತ್ತದೆ ಎಂದು ರಾವಣನ ಮುಂದೆ ಷರತ್ತು ಹಾಕುತ್ತಾನೆ. ಇದರಿಂದ ನಾರದನು ತನ್ನ ಕೈಯಲ್ಲಿ ಆತ್ಮಲಿಂಗವನ್ನು ಹೊಂದಿದ್ದು, ರಾವಣನು ಅಮರತ್ವವನ್ನು ಪಡೆಯುವ ಮೂಲಕ ಭೂಮಿಯ ಮೇಲೆ ವಿನಾಶವನ್ನು ಉಂಟುಮಾಡುತ್ತಾನೆ ಎಂದು ಅರಿತುಕೊಂಡನು ಮತ್ತು ಅವನು ಸಹಾಯಕ್ಕಾಗಿ ಗಣೇಶನನ್ನು ಸಂಪರ್ಕಿಸಲು ಯೋಚಿಸಿದನು. ರಾವಣನು ಲಂಕೆಗೆ ಹೋಗುವ ದಾರಿಯಲ್ಲಿದ್ದಾಗ ವಿಷ್ಣುವು ಸೂರ್ಯನ ಬೆಳಕಿನ ಪ್ರಭಾವವನ್ನು ತೆಗೆದುಹಾಕಲು ಯೋಜಿಸಿದನು. ಇದರಿಂದ ಅದು ಮುಸ್ಸಂಜೆಯಂತೆ ಗೋಚರಿಸುತ್ತದೆ. ಅದು ರಾವಣನನ್ನು ತನ್ನ ಸಂಜೆಯ ಆಚರಣೆಗಳನ್ನು ಮಾಡಲು ಒತ್ತಾಯಿಸುತ್ತದೆ ಮತ್ತು ಅವನು ಲಿಂಗವನ್ನು ನೆಲದ ಮೇಲೆ ಇಡಬೇಕಾಗುತ್ತದೆ. ಅವನು ಆತ್ಮಲಿಂಗದ ಶಾಪದ ಬಗ್ಗೆ ಯೋಚಿಸುತ್ತಿರುವಾಗ ಒಬ್ಬ ಬ್ರಾಹ್ಮಣ ಹುಡುಗ ಅವನ ಬಳಿಗೆ ಬಂದನು. ಅವನು ಸಾಕ್ಷಾತ್ ಗಣೇಶ. ಸಂಜೆಯ ವಿಧಿವಿಧಾನಗಳಿಗೆ ಹೋಗುವಾಗ ಗಣಪತಿಯು ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಲು ರೂಪವನ್ನು ತೆಗೆದುಕೊಂಡನು. ಗಣೇಶನ ಯೋಜನೆಯು ಕಾರ್ಯರೂಪಕ್ಕೆ ಬಂದಿತು ಮತ್ತು ರಾವಣ ಹಿಂತಿರುಗಿದಾಗ ಅವನು ನೆಲದ ಮೇಲೆ ಲಿಂಗವನ್ನು ಕಂಡುಕೊಂಡನು. ಇದರಿಂದ ಅವನು ಕೋಪಗೊಂಡನು ಮತ್ತು ಅವನು ಯೋಜನೆಯ ಬಗ್ಗೆ ಅರ್ಥಮಾಡಿಕೊಂಡನು ಮತ್ತು ಕೋಪದಿಂದ ಅವನು ಲಿಂಗವನ್ನು ನಾಶಮಾಡಲು ಪ್ರಯತ್ನಿಸಿದನು. ಈ ಪ್ರಕ್ರಿಯೆಯಲ್ಲಿ ಅವರು ಲಿಂಗವನ್ನು ಸಜ್ಜೇಶ್ವರಕ್ಕೆ 23 ಮೈಲುಗಳಷ್ಟು ದೂರದಲ್ಲಿ ಎಸೆದರು ಮತ್ತು ಕೇಸ್ನ ಮುಚ್ಚಳವನ್ನು ಗುಣೇಶ್ವರ ಮತ್ತು ಧಾರೇಶ್ವರಕ್ಕೆ ಎಸೆದರು, ಸುಮಾರು 10-12 ಕಿಲೋಮೀಟರ್. ಮತ್ತು ಆತ್ಮಲಿಂಗವನ್ನು ಮುಚ್ಚುವ ಬಟ್ಟೆಯ ತುಂಡನ್ನು ಅವರು ಮೃದೇಶ್ವರಕ್ಕೆ ಎಸೆದರು. ಅದನ್ನು ನಂತರ ಮುರುಡೇಶ್ವರ ಎಂದು ಕರೆಯಲಾಯಿತು. ಅಲ್ಲದೆ ಮುರುಡೇಶ್ವರದಲ್ಲಿ ಸಂತ ಭಗೀರಥನು ಭಗವಾನ್ ಶಿವನ ಮುಡಿಯಿಂದ ಗಂಗೆ ಭೂಮಿಯ ಮೇಲೆ ಬರಲು ಕಾಯುತ್ತಾನೆ. ಭೇಟಿ ನೀಡಲು ಉತ್ತಮ ತಿಂಗಳು ನವೆಂಬರ್ನಿಂದ ಫೆಬ್ರವರಿ. ತಲುಪುವುದು ಹೇಗೆ? ಹತ್ತಿರದ ರಸ್ತೆ ಮಂಗಳೂರಿನಿಂದ 165 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 455 ಕಿಲೋಮೀಟರ್. ಹತ್ತಿರದ ರೈಲು ನಿಲ್ದಾಣ ಮುರುಡೇಶ್ವರ ನಿಲ್ದಾಣವು ದೇವಸ್ಥಾನದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಗಾಳಿಯ ಮೂಲಕ ದೇವಸ್ಥಾನದಿಂದ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ದೇವಸ್ಥಾನದಿಂದ ಸುಮಾರು 165 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯದ ಸಮಯ. ದಿನದ ಸಮಯ ಬೆಳಗ್ಗೆ 6 ಗಂಟೆಗೆ ತೆರೆಯುತ್ತದೆ ಮತ್ತು ರಾತ್ರಿ 8:15ಕ್ಕೆ ಮುಚ್ಚುತ್ತದೆ. ಊಟದ ಸಮಯ ಮಧ್ಯಾಹ್ನ 1 ನಿಂದ ಮಧ್ಯಾಹ್ನ 3. ಬೆಳಗಿನ ಪೂಜೆ ಬೆಳಗ್ಗೆ 6:15 ಟ ಬೆಳಗ್ಗೆ 7:15. ಮಧ್ಯಾಹ್ನ ಮಹಾಪೂಜೆ ಮಧ್ಯಾಹ್ನ 12:15 PM ನಿಂದ ಮಧ್ಯಾಹ್ನ 1. ರಾತ್ರಿ ಪೂಜೆ ಸಂಜೆ 7:15 ರಿಂದ ರಾತ್ರಿ 8:15. ದೇವಾಲಯದಲ್ಲಿ ಉತ್ಸವಗಳನ್ನು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ಫೆಬ್ರವರಿ ಅಥವಾ ಮಾರ್ಚ್ ಮತ್ತು ಕಾರ್ತಿಕ್ ನವೆಂಬರ್ನಿಂದ ಡಿಸೆಂಬರ್. ಪೂರ್ಣಿಮಾವನ್ನು ದೇವಾಲಯದಲ್ಲಿ ಸಂಪೂರ್ಣ ಉತ್ಸಾಹ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಹತ್ತಿರದ ದೇವಾಲಯಗಳು. ಮುರುಡೇಶ್ವರ ದೇವಸ್ಥಾನಕ್ಕೆ ಸಮೀಪದಲ್ಲಿರುವ ದೇವಾಲಯಗಳು ಶ್ರೀ ಮಹಾಬಲೇಶ್ವರ ದೇವಸ್ಥಾನ, ಗೋಕರ್ಣ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ಮತ್ತು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಗಳನ್ನು ಒಳಗೊಂಡಿದೆ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತಶೋಭಿತಲಿಂಗಂ ಜನ್ಮಜದುಃಖವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿಪ್ರವರಾರ್ಚಿತಲಿಂಗಂ ಕಾಮದಹನಕರುಣಾಕರಲಿಂಗಂ ರಾವಣದರ್ಪವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ಧನಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕನಕಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ.
कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गम् दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् सुरगुरुसुरवरपूजितलिङ्गं सुरवनपुष्पसदार्चितलिङ्गम् परात्परं परमात्मकलिङ्गं तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठे शिवसन्निधौ शिवलोकमवाप्नोति शिवेन सह मोदते। Thank you.